ಕಳೆದ ಕೆಲ ತಿಂಗಳುಗಳಿಂದ ಜನರು ಹೃದಯಾಘಾತದಿಂದ ಅಕಾಲಿಕ ಮರಣವಪ್ತಾ ಇರುವ ಸುದ್ದಿಗಳನ್ನೇ ನಾವು ಪ್ರತಿದಿನ ಕೇಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಹೃದಯಾಘಾತದ ಸಂದರ್ಭದಲ್ಲಿ ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ಹಾಗೂ ಹೃದಯ ಪುನಶ್ಚೇತನ ಚಿಕಿತ್ಸೆ ವಿಧಾನಗಳ ಕುರಿತು ಜನರಲ್ಲಿ ಹೆಚ್ಚಿನ ಅರಿವನ್ನ ಬೆಳೆಸುವ ಕಾರ್ಯಗಳಾಗಬೇಕಾಗಿದೆ. ಮುಖ್ಯವಾಗಿ ವಾಹನ ಚಾಲಕರಿಗೆ, ಮಾರುಕಟ್ಟೆ ಸಿಬ್ಬಂದಿಗಳು, ಇತರ ವಲಯಗಳ ಕಾರ್ಮಿಕರು ಸೇರಿದಂತೆ ಆಸ್ಪತ್ರೆಯ ವೈದ್ಯಕೇತರ ಸಿಬ್ಬಂದಿಗಳಿಗೂ ಇಂತಹ ತರಬೇತಿಗಳನ್ನು ನೀಡುವುದರ ಮೂಲಕ ಜಾಗೃತಿ ಮೂಡಿಸಿದ್ರೆ ಅಮೂಲ್ಯ ಜೀವಗಳ ರಕ್ಷಣೆ ಸಾಧ್ಯವೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ HR ತಿಮ್ಮಯ್ಯ ಹೇಳಿದರು. ಯನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಯನಪೋಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಂಟಿ ಆಶ್ರಯದಲ್ಲಿ ಬುಧವಾರದಂದು ಯನಪೋಯ ಆಸ್ಪತ್ರೆಯಲ್ಲಿ ನಡೆದ ವಿಶ್ವ ಹೃದಯ ದಿನಾಚರಣೆಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಮಾತನಾಡಿ, ಗೃಹರೋಗ್ಯ ಸೇವೆಯ ಮೂಲಕ ಕರ್ನಾಟಕ ಸರ್ಕಾರ ಜನರ ಆರೋಗ್ಯ ಸಂರಕ್ಷಣೆಯ ಕಾಳಜಿಯೊಂದಿಗೆ ಮುನ್ನಡೆತಾ ಇದೆ. ಇನ್ನು ಮುಖ್ಯ ಅತಿಥಿಗಳಾಗಿದ್ದ ಯನಪೋಯ ಪರಿಗಣಿತ ವಿವಿಯ ಕುಲಾಧಿಪತಿ ಪ್ರೊಫೆಸರ್ ಡಾಕ್ಟರ್ ವಿಜಯ್ ಕುಮಾರ್ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಯನಪೋಯ ಮೆಡಿಕಲ್ ಕಾಲೇಜಿನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಹಬೀಬ್ ರಹಿಮಾನ ಅಧ್ಯಕ್ಷತೆಯನ್ನ ವಹಿಸಿದ್ರು. ಯನಪೋಯ ಪರಿಗಣಿತ ವಿವಿ ಕುಲಸಚಿವ ಡಾಕ್ಟರ್ KS ಗಂಗಾಧರ ಸೋಮಯಾಜಿ, ಪ್ರಾಂಶುಪಾಲ ಡಾಕ್ಟರ್ MS ಮುಸಬ್ಬ, ಉಪ ಪ್ರಾಂಶುಪಾಲ ಡಾಕ್ಟರ್ ಪ್ರಕಾಶ್ ಸಲ್ಡಾನ, ಯನಪೋಯ ಮೆಡಿಕಲ್ ಕಾಲೇಜಿನ ಕಾರ್ಡಿಯಾಲಜಿ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಪ್ರಶಾಂತ್ ಆರ್ಯಮ್ಮ ಇದ್ರು. ಇನ್ನು ಯನಪೋಯ ಮೆಡಿಕಲ್ ಕಾಲೇಜಿನ ಸಹಾಯಕ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ನಾಗರಾಜ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೆಡಿಸಿನ್ ವಿಭಾಗದ ಡೀನ್ ಡಾಕ್ಟರ್ ಅಭಯ್ ನಿರ್ಗುಡೆ ಸ್ವಾಗತಿಸಿ, ಸಹಾಯಕ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಮುಕ್ತಾರ್ ಅಬ್ದುಲ್ಲಾ ವಂದಿಸಿದ್ರು. ಸುಷ್ಮಿತಾ ನಿರೂಪಿಸಿದ್ರು. ಇನ್ನು ಹೃದಯ ಇದ್ರೆ ಸಾಲದು, ಹೃದಯ ಶ್ರೀಮಂತಿಕೆಯು ನಮ್ಮಲ್ಲಿ ಇರಬೇಕು. ಆ ನಿಟ್ಟಿನಲ್ಲಿ ಬಡವರಿಗೆ ಉಚಿತವಾಗಿ ಹೃದಯ ಸಂಬಂಧಿ ಚಿಕಿತ್ಸೆ ಸೇರಿದಂತೆ ಅನೇಕ ರೀತಿಯ ಆರೋಗ್ಯ ಸೇವೆಯನ್ನ ಒದಗಿಸಿಕೊಡ್ತಾ ಇರುವ ಯನಪೋಯ ಮೆಡಿಕಲ್ ಕಾಲೇಜಿನ ಕಾರ್ಯ ಶ್ಲಾಘನೀಯ ಎಂದು DHO ಡಾಕ್ಟರ್ HR ತಿಮ್ಮಯ್ಯ ಹೇಳಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ನಾನು ಮಾತಾಡೋದಾದ್ರೆ ಹಾರ್ಟ್ ಡೇ, ಹಾರ್ಟ್ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ, ಎಷ್ಟು ಕೇರ್ ಮಾಡಿದ್ರು ಕಡಿಮೆನೆ. ಕಳೆದ 6-7 ತಿಂಗಳ ಹಿಂದೆ ಇಡೀ ರಾಜ್ಯಾದ್ಯಂತ ಸುದ್ದಿ ಮಾಡಿದಂತ ವಿಷಯ ಇದು. ಹೃದಯಾಘಾತ ಆಗ್ತಾ ಇದೆ, ಯಂಗ್ ಪೀಪಲ್ ಆರ್ ಡೈಯಿಂಗ್ ವಿತ್ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ಬಿಟ್ಟು ಎಲ್ಲ ಸುದ್ದಿ ಮಾಧ್ಯಮಗಳಲ್ಲಿ ಬಂತು. ಒಂದಷ್ಟು ಪ್ರೋಗ್ರಾಮ್ ಕೂಡ ಮಾಡಿದ್ವು, ನಾವು ಒಂದು ಮೀಡಿಯಾದಲ್ಲಿ ಕೂಡ ಅಡ್ರೆಸ್ಮೆಂಟ್ ಮಾಡಿದ್ವಿ. ಒಂದು ರಿಕ್ವೆಸ್ಟ್ ಸಂಸ್ಥೆಗೆ, ಯಾರ್ಯಾರಿಗೆ CPR ಟ್ರೈನಿಂಗ್ ಮಾಡ್ತಿದ್ದೀರಾ ಅದರೊಳಗೆ ಸಾಧ್ಯವಾದಷ್ಟು ಮಟ್ಟಿಗೆ ಡ್ರೈವರ್ಸ್ಗಳನ್ನ ದಯವಿಟ್ಟು ಇನ್ಕ್ಲೂಡ್ ಮಾಡಿ. ಯಾಕೆಂದ್ರೆ ಅವರು ಓಡಾಡ್ತಿರ್ತಾರೆ. ಡ್ರೈವರ್ಗಳಿಗೆ ಅಟ್ಲೀಸ್ಟ್ ಬೇಸಿಕ್ CPR ಹೇಳ್ಕೊಟ್ರೆ ಪ್ರೈಮರಿ ಕೇರ್ ಕೊಟ್ಟು ಶಿಫ್ಟ್ ಮಾಡೋಷ್ಟರೊಳಗೆ ಒಂದಷ್ಟು ಟೈಮ್, ಗೋಲ್ಡನ್ ಅವರ್ ಅಂತ ಏನ್ ಹೇಳ್ತೀವಿ ನಾವು, ಹೆಲ್ಪ್ ಆಗುತ್ತೆ. ಆಟೋ ಡ್ರೈವರ್ಸ್ ಆಗಿರ್ಬೋದು, ಟ್ಯಾಕ್ಸಿ ಡ್ರೈವರ್ಸ್ ಆಗಿರ್ಬೋದು, ಅದನ್ನೊಂದು ಮಾಡಿ. ಯಾಕಂತೇಳಿ ನಂದು ಪರ್ಸನಲ್ ಇಂಟ್ರೆಸ್ಟ್ ವರ್ಲ್ಡ್ ಹಾರ್ಟ್ ಡೇ ನನ್ನ ಪ್ರೋಗ್ರಾಮ್ಗೆ ಬರುತ್ತೆ. ಸೊ ಅಭಯ್ ನಿರ್ಗಡೆ ಸರ್ಗೆ ಫೋನ್ ಮಾಡಿ ಕೇಳಿದ್ದೆ, ಸರ್ ಈ ಸಲ ನೀವು ನಮ್ಮ ಸ್ಟೆಮಿ ನೀವು ನಡೆಸ್ತಾ ಇದ್ದೀರಾ, ಸೊ ನೀವು ಮಾಡಿಕೊಡ್ಬೇಕು ಅಂತ. ಸೊ ಇಮಿಡಿಯೇಟ್ಲಿ ಅದನ್ನು ಒಪ್ಪಿಕೊಂಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಒಂದು ದಿವಸದ ಬದಲು ಒಂದು ತಿಂಗಳಿಡೀ ಪ್ರೋಗ್ರಾಮ್ ಮಾಡಿ ಆ ನಂತರ ಅದನ್ನು ಕನ್ಕ್ಲೂಡ್ ಮಾಡಿದ್ದಾರೆ. 1 full month of program with the conclusion ceremony. That's great. So we are really thankful to you, sir.